ಈಗ ನಾನು ಇನ್ನೊಂದು ರೀತಿ ಬೇಬಿ ಕುಚ್ಚನ್ನ ತೋರಿಸ್ತೀನಿ. ಅದಕ್ಕೆ ನಾನಿಲ್ಲಿ 30 ಎಳೆ ದಾರನ ಮಾತ್ರ ತೊಗೊಂಡಿದ್ದೀನಿ. ಒಂದು ಸೈಡು 30 ಎಳೆ ತೊಗೊಂಡಿದ್ದೀನಿ. ಇನ್ನೊಂದು ನೀಡಲ್ ಒಳಗಡೆ ಇನ್ನೂ 30 ಸ್ಟ್ಯಾಂಚ್ ಆಫ್ ಥ್ರೆಡ್ನ ತೊಗೊಂಡಿದ್ದೀನಿ. ಅಂದರೆ 2 ಕಲರ್ ಥ್ರೆಡ್ನ ನಾನಿಲ್ಲಿ ಯೂಸ್ ಮಾಡಿಕೊಂಡು ಬೇಬಿ ಕುಚ್ಚನ್ನ ಕಟ್ತಾ ಇರೋದು. ಸೊ ಒಂದೊಂದು ನೀಡಲ್ ಒಳಗಡೆನೂ ನಾನು 30 ಎಳೆ, ಅಂದರೆ ಒಂದು ಸೈಡು 30 ಎಳೆ ಹಾಕಿದ್ರೆ 2 ಸೈಡ್ ಆಯಿತು ಅಂದರೆ 60 120 ಎಳೆ ದಾರನ ನಾನು ತೊಗೊಳ್ತಾ ಇದ್ದೀನಿ ಕುಚ್ಚಿಗೆ. ಸೊ ನಿಮ್ಗೆ ಬೇಕು ಅಂದರೆ ಇನ್ನೊಂದು 5 ಎಳೆ ಜಾಸ್ತಿ ಮಾಡ್ಕೋಬೋದು. ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ತುಂಬಾ ದಪ್ಪ ಆಗುತ್ತೆ. ಸೊ 30 ಎಳೆನೇ ಸಾಕು ಫ್ರೆಂಡ್ಸ್. ಈಗ ನೀಡಲ್ನ ಕೆಳಗಡೆ ಸೈಡಿಂದ ನೀಡಲ್ನ ಹಾಕಿ ಈ ಥರ ಎಳ್ಕೋಬೇಕು. ಎಳ್ಕೊಂಡು ಎಷ್ಟು ಲೆಂತಿ ಬೇಕು ಅಂತ ನೋಡಿಕೊಂಡು ಸ್ಟ್ರೈಟಾಗಿ ಮಾಡ್ಕೊಳ್ಳಿ. ಈಗ ಒಂದು ನೀಡಲ್ನ ಪಾಸ್ ಮಾಡಿದ್ದೀವಿ, ಅದ್ರ ಪಕ್ಕದಲ್ಲೇ ಇನ್ನೊಂದು ಕಲರ್ ನೀಡಲ್ನು ಪಾಸ್ ಮಾಡ್ಕೋಬೇಕು. ಪಕ್ಕದಲ್ಲೇ ಮಾಡ್ಕೋಬೇಕು, ಜಾಸ್ತಿ ಗ್ಯಾಪ್ನ ಕೊಟ್ಕೋಬಾರ್ದು. ಪಕ್ಕದಲ್ಲೇ ಮಾಡಿಕೊಂಡು ನೀಡಲ್ನ ಹಾಕಿ ಆ ಸಿಲ್ಕ್ ಥ್ರೆಡ್ನು ಎಳ್ಕೊಳ್ಳಿ. ಸೊ 2 ಕಲರ್ನು ಒಟ್ ಎ ಟೈಮ್ ಎಳ್ಕೊಳ್ಳಿ. 2 ಸಿಲ್ಕ್ ಥ್ರೆಡ್ನ ಎಳ್ಕೊಂಡು ಸ್ಟ್ರೈಟ್ ಮಾಡ್ಕೊಳ್ಳಿ. ಈಗ ಎಮ್ಮಿಂಗ್ ನೀಡಲ್ನ ಪಾಸ್ ಮಾಡಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳ್ಕೊಳ್ತಾ ಇದ್ದೀನಿ. ಎಳ್ಕೊಂಡು ಒಂದು ಸಿಂಗಲ್ ನಾಟ್ ಮಾಡ್ಕೋಬೇಕು ಈ ಥರ. ಮತ್ತೆ ಒಂದ್ಸಲಿ 3 or 4 ಟೈಮ್ಸು ಇದೇ ರೀತಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಿಮ್ಗೆ ಈ ಥರ ಮಾಡ್ಕೊಳಕ್ಕಾಗೋದಿಲ್ಲ ಅಂದರೆ ಹೂ ಕಟ್ಟೋ ರೀತಿಯಲ್ಲೂ ಮಾಡ್ಕೋಬೋದು. ನನಗೆ ಇದೇ ಕಂಫರ್ಟಬಲ್, ಸೊ ಹಾಗಾಗಿ ನಾನು ಇದನ್ನೇ ಮಾಡ್ಕೊಳ್ತೀನಿ. ಸೊ ಎಳ್ಕೊಬೇಕಾದ್ರೆ ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ. ಸೊ ದಾರ ಬಿಚ್ಚೋಗೋದಿಲ್ಲ. ಆಮೇಲೆ ಕುಚ್ಚು ಕಟ್ಟಿರೋದು ಸ್ವಲ್ಪ ಟೈಟಾಗಿ ಕಟ್ಕೊಂಡ್ರೆ ಕೆಳಗಡೆ ಚೆನ್ನಾಗಿ ಹರಡ್ಕೊಳ್ಳುತ್ತೆ. ಹಾಗಾಗಿ ಲೂಸಾಗಿ ಕಟ್ಕೊಂಡ್ರೆ ಚೆನ್ನಾಗಿರಲ್ಲ. ಒಂದು 3 ಟೈಮ್ಸ್ ಎಳ್ಕೊಂಡು ಮೇಲ್ಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಕೆಳಗಡೆ ಎಳ್ಕೋಬೇಕು. ಸೊ ಆವಾಗ ಕುಚ್ಚು ಬಿಚ್ಚೋಗೋದಿಲ್ಲ, ಅಂದರೆ ಜರಿ ಥ್ರೆಡ್ ಬಿಚ್ಚೋಗೋದಿಲ್ಲ. ನಿಮ್ಗೆ ಎಷ್ಟು ಲೆಂತಿ ಬೇಕು ಅಂತ ನೋಡ್ಕೊಂಡು ಸ್ಟ್ರೈಟ್ ಮಾಡಿಕೊಂಡು ಥ್ರೆಡ್ನ ಅಷ್ಟು ಲೆಂತಿಯಲ್ಲಿ ದಾರನ ಟ್ರಿಮ್ ಮಾಡ್ಕೋಬೇಕು. ಇದೇ ರೀತಿ ಇನ್ನೊಂದು 2 ಕುಚ್ಚನ್ನ ಕಟ್ಕೊಳ್ಳೋಣ. ಕಲರ್ ಕಾಂಬಿನೇಷನ್ ಸ್ಯಾರಿಗೆ ಈ ಥರ ಡಿಸೈನ್ ಮಾಡಿಕೊಂಡ್ರೆ ಅಂದರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಲರ್ ಕಾಣಿಸುತ್ತೆ ನೋಡಿ. ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವೀಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.